ವೀಕ್ಷಕರೇ, ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪ್ರಿಯಾಂಕಾ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಗುರೂಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ-ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ, ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿ ಅವರು ಹಲವಾರು ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರೂಜಿ ಅವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಗುರೂಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಎಲ್ಲಾ ವೀಕ್ಷಕರಿಗೂ ಕೆಲವರು ಗಂಡಂಗೆ ಗೊತ್ತಿಲ್ಲದೇನೆ ಏನ್ ಮಾಡ್ತಾರೆ, ಎಲ್ಲಿಗೂ ದುಡ್ಡು ಕೊಟ್ಬಿಡ್ತಾರೆ. ಯಾರಿಗಾದ್ರು ಇಲ್ಲ ಗಂಡಂಗೆ ತಿಳಿಸಿ ದುಡ್ಡು ಕೊಡ್ತಾರೆ. ಏನೋ ಫ್ರೆಂಡ್ಸು ಅಂತ ಕಷ್ಟ ಕಾಲಕ್ಕೆ ದುಡ್ಡು ಕೊಡ್ತಾರೆ. ದುಡ್ಡು ತಗೊಂಡ್ಮೇಲೆ ತಗೊಂಡವರು ವಾಪಸ್ಸೇ ಕೊಡೋದಿಲ್ಲ ಪಾಪ. ಈ ತರದ್ದು ಈ ಸಮಸ್ಯೆ ನಲಿತಿರೋರು ಕೋಟ್ಯಾಂತರ ಜನ ಇದ್ದಾರೆ ಜಗತ್ತಿನಲ್ಲಿ. ಈಗ ನಾನು ನಿಮಗೆ ದುಡ್ಡು ಕೊಡ್ತೀನಿ, ಏನೋ ಪಾಪ ಕಷ್ಟ ಅಂತ ಬರ್ತೀರಾ, ಅವಾಗ ಏನ್ ಮಾಡ್ತೀರಿ ನೀವು? ತಗೊಳ್ಳುವಾಗ ಬಹಳ ಪ್ರೀತಿ ವಾತ್ಸಲ್ಯದಿಂದ ತಗೊಂಡ್ಬಿಡ್ತೀರಾ. ಆದ್ರೆ ವಾಪಸ್ ನನ್ಗೆ ಕೊಡೋದೇ ಇಲ್ಲ. ಕೊಡಕ್ ಹೋದಾಗ ನೀವೇನ್ ಕೊಟ್ಟಿಲ್ಲ, ಅದ್ ಹೆಂಗ್ ಇಸ್ಕೋತೀಯ ನೋಡ ಬಿಡ್ತೀನಿ ಅನ್ನೋದನ್ನ ಈ ತರ ಮಾಡ್ತಾರೆ. ಇದು ಕೆಲವು ಟೈಮು ಹೆಂಡತಿ ಗೊತ್ತಿಲ್ಲದಾಗ ಗಂಡ ಕೊಟ್ಟಿರ್ತಾನೆ. ಕೆಲವು ಟೈಮು ಹೆಂಡತಿ ಗಂಡನಿಗೆ ತಿಳಿಸಿರಲ್ಲ, ಅಷ್ಟು ಮಿಕ್ಸಿದ ದುಡ್ಡೆಲ್ಲ ತೆಗೆದು ಏನೋ ಒಂದು ಸಣ್ಣ ಪುಟ್ಟ ಖರ್ಚು ಮಾಡಲು ಉಳಿತಾಯ ಮಾಡಿದ ದುಡ್ಡೆಲ್ಲ ತೆಗೆದು ಒಂದು ಕೂಡಿಟ್ಟು ಒಂದ್ 3 ಲಕ್ಷ 4 ಲಕ್ಷ ಯಾರಿಗೂ ಕೊಟ್ಬಿಡೋದು. ಕೊಟ್ಟಿದ ತಕ್ಷಣ ಏನಾಗತ್ತೆ, ಬಡ್ಡಿ ಆಸೆ ಕೊಟ್ಬಿಡ್ತಾರೆ, ದುಡ್ಡೇ ಬರೋದಿಲ್ಲ. ಈ ತರದ್ದು ಒಂದು ಸಮಸ್ಯೆ. ಕೆಲವರು ಜೀವನದಲ್ಲಿ ಬಹಳ ದುಡ್ಡಿರತ್ತೆ, ದುಡ್ಡಿಟ್ಕೊಂಡು ಏನ್ ಮಾಡೋಣ, ಬಡ್ಡಿ ಕೊಟ್ಬಿಡೋಣ ಅಂತೇಳಿ ಬಡ್ಡಿ ಕೊಡ್ತಾರೆ. ಕೆಲವರು ಬಹಳ ಬಂದೋಬಸ್ತು ಮಾಡ್ಕೊಳ್ತಾರೆ, ಚೆಕ್ ತಗೋತಾರೆ, ಅಗ್ರಿಮೆಂಟ್, ಪ್ರೂವ್ ನೋಟಿಸ್ ಸೈನ್ ಮಾಡಿಸ್ಕೊಳ್ತಾರೆ, ಏನೋ ಒಂದು ಡಾಕ್ಯುಮೆಂಟ್ ಎವಿಡೆನ್ಸ್ ಇಟ್ಕೊಂಡು ಹಣ ಕೊಡ್ತಾರೆ. ಕೆಲವರು ಅದೆಲ್ಲ ಇಲ್ದೇನೆ ಕೊಟ್ಬಿಡ್ತಾರೆ, ಕೊನೆಗೆ ಪೇಚಾಡ್ತಾರೆ, ನಮ್ ದುಡ್ಡು ಬಂದಿಲ್ಲ ಅಂತೇಳಿ. ಖಂಡಿತ ಗುರೂಜಿ, ಮೊದಲನೇ ಕಾಲರ್ ಹೇಳಿದ್ದಾರೆ, ಬೆಂಗಳೂರಿಂದ ವಿದ್ಯಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿದ್ಯಾ ಅವರಿಗೆ. ನಮಸ್ತೆ ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ, ಮಾತಾಡಿ. ಇದು ನಮ್ದು ಮನೆ ಕಟ್ಬೇಕು ಅನ್ಕೊಂಡಿದೀವಿ ಗುರುಗಳೇ. ಅದು ಕಟ್ಟಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದು ಗುರುಗಳೇ? ಮನೆ ಕಟ್ಟಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ಈ ಸಮಸ್ಯೆಗೊಂದು ಎಪಿಸೋಡ್ ಮಾಡಿದೀನಿ ಇದೇ ಚಾನೆಲ್ ಅಲ್ಲಿ. ನಾನು ನೀವು ಯೂಟ್ಯೂಬ್ ನಲ್ಲಿ ನೋಡಿದ್ರೆ ನಿಮ್ಗೆ ಡೀಟೇಲ್ ಸಿಗುತ್ತೆ. ನೀವು ಮನೆ ಕಟ್ಟಕ್ ಆಗಿಲ್ಲ ಅಂದ್ರೆ ಕಟ್ಟೋ ಯಾರ ಹೆಸರಿದೆಯೋ ಅವ್ರಲ್ಲಿ ಗುರುಬಲ ಇರಬೇಕು. ಮನೆ ನಿಮ್ಮ ಕಟ್ಟಕ್ಕೆ ಅಂತ ಹೋಗ್ತೀರಿ, ಜಾರ್ಗ ನಿಮ್ಮ ಹೆಸರಿದ್ರೆ ನಿಮ್ಗೆ ಗುರುಬಲ ಇರಬೇಕು. ಇಲ್ಲ ಗಂಡನ ಹೆಸರಿದೆ, ಗಂಡನ ಹೆಸರಲ್ಲಿ ಗುರುಬಲ ಬಂದ್ಬೇಕು. ಎರಡೂ ಇಲ್ಲ ಅಂತಂದ್ರೆ ಗುರುಬಲ ಬರೋಂಗ್ ಮಾಡ್ಕೋಬೇಕು. ಇದಕ್ಕೆ ಕರೆಕ್ಟ್ ಆಗಿ ನಾನೊಂದು ಒಳ್ಳೆ ಎಪಿಸೋಡ್ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಇದೆ, ತೆಗೆದು ನೋಡಿ. ಮತ್ತೆ ಆ ಜಾಗದಲ್ಲಿ ಹಸು ಕರುಗಳನ್ನು ಮಲಗಿಸ್ಬಿಟ್ಟು ಒಂದು ಹುಲ್ಲಾಕಿ ಒಂದು ದಿನ ಪೂರ್ತಿ ಅಲ್ಲಿ ಮಲಗಬೇಕು. ನೀವು ಕಟ್ಟೋ ಜಾಗದಲ್ಲಿ ಅಲ್ಲಿ ಮೂತ್ರ ವಿಸರ್ಜನೆ ಆಗ್ಬೇಕು, ಸಗಣಿ ಹಾಕ್ಬೇಕು. ಒಂದಿನ ಹಸು ಅಲ್ಲಿ ಪ್ರವೇಶ ಮಾಡಿದ್ರೆ ಅಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ತಗೊಂಡು ಅದ್ರಲ್ಲಿ ದೋಷ ಎಲ್ಲ ತೆಗೆದುಹಾಕಿ ಆಮೇಲೆ ನೀವು ಮನೆ ಕಟ್ಟಕ್ಕೆ ಅನುಕೂಲ ಆಗುತ್ತೆ. ಯೂಟ್ಯೂಬ್ ಅಲ್ಲಿ ಇದೊಂದು ಒಳ್ಳೆ ಎಪಿಸೋಡ್ ಮಾಡಿದೀನಿ, ನೋಡಿ ಅಮ್ಮ. ಧನ್ಯವಾದ ವಿದ್ಯಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹುಬ್ಬಳ್ಳಿಯಿಂದ ಲತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರಿಗೆ. ನಮಸ್ತೆ ಮೇಡಮ್. ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನೀವು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳೋರಿಗೆ ಒಂದು ಯಂತ್ರ ಬರ್ದಿಡಿ ಅಂತ ಹೇಳಿದ್ರಿ ಗುರುಜಿ, ಶ್ರವಣ ನಕ್ಷತ್ರದ ದಿನ. ಹೌದು. ನಮ್ಮ ಮಗನ್ಗೆ ಈಗ 18 ವರ್ಷ ಗುರುಜಿ, ಅವನಿಗೂ ಮಾಡ್ಕೊಂತಾನೆ. ನೀವ್ ಹೇಳಿದ್ದಾಗೆ ಶ್ರವಣ ನಕ್ಷತ್ರದ ದಿನ ಬರ್ದು ಈಗ 2 ತಿಂಗಳಾಯ್ತು ಗುರುಜಿ. ಅವನೇನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಗುರುಜಿ, ಅದಕ್ಕೆ ಕೇಳೋಣ. ನಾನು ಯಂತ್ರ ರೆಡಿ ಮಾಡಿ ಇಟ್ಟಿದ್ದೀನಿ, ಬೆಂಗಳೂರು ಬಂದಾಗ ತಗೊಳ್ಳಿ. ನಮ್ಮ ಶಾಪ್ ಅಲ್ಲಿ ಸೇಲ್ಗೆ ಇಟ್ಟಿದ್ದಾರೆ. ಅದಕ್ಕೆಲ್ಲ ಕೆಲವು
ಪೂಜೆ ಎಲ್ಲ ಮಾಡಿಟ್ಟಿದೀವಿ ಒಂದು ಯಂತ್ರ, ಅದನ್ನು ತೆಗೆದುಕೊಡಿ. ಕಾಪರ್ ಅಲ್ಲಿ ಮಾಡಿಟ್ಟಿದೀವಿ, ಅದನ್ನಿಡಿ. ಬಹುಶಃ ನೀವು ಶ್ರವಣ ಆ ಮಂತ್ರ ಹೇಳಿ ನೀವು ಪೂಜೆ ಮಾಡಿದಿರೋ ಏನೋ ಗೊತ್ತಿಲ್ಲ. ಮತ್ತೊಂದ್ಸಲ ಮಾಡಿ, ಇಲ್ಲ ಇಲ್ಲಿ ಬಂದು ನಮ್ಮ ಆಫೀಸ್ ನಲ್ಲಿ ಪರ್ಚೇಸ್ ಮಾಡಿ, ನಿಮ್ಗೆ ಸಿಗುತ್ತೆ. ಖಂಡಿತ ಒಳ್ಳೇದಾಗತ್ತೆ. ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಅದು. ಧನ್ಯವಾದ ಲತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬಳ್ಳಾರಿಯಿಂದ ಸವಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರಿಗೆ. ಅಲ್ಲ, ನಮಸ್ತೆ ಗುರುಜಿ. ನಮಸ್ತೆ ಮಾ, ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ಹೇಳ್ತೀವಿ. ನಮಸ್ಕಾರಮ್ಮ, ಹೇಳಿ. ನಮಸ್ತೆ ಗುರುಜಿ. ಮಾತಾಡಿ. ಕೇಳ್ಬೇಕಾಗಿತ್ರಿ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ, ಕರೆಕ್ಟ್ ಆಗಿ ಮಾತಾಡಿ. ನಮ್ ಮಗಳ ಬಗ್ಗೆ ಕೇಳ್ಬೇಕಾಗಿತ್ರಿ. ಏನ್ ಸಮಸ್ಯೆ ಹೇಳಮ್ಮ. ಸಮಸ್ಯೆ ಏನಲ್ರಿ, ಅವ್ರು ಬೇಕಾಗ್ ಬರ್ತಾ ಇರ್ತೀನಿ. ಇದು ವರ್ಷಿಕ 20% ಅಲ್ಲಮ್ಮ, ಏನ್ ಬೇಕು, ಏನ್ ಕೇಳ್ಬೇಕು ಅಂತ ಇದ್ದೀರಾ ಅವ್ರ ಬಗ್ಗೆ ಹೇಳಿ. ಡೇಟ್ ಆಫ್ ಬರ್ತ್ ಎಲ್ಲ ಬೇಡ, ಹೇಳಿ. ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಂತ. ನಿಮ್ ವಾಯ್ಸ್ ಬ್ರೇಕ್. ವಿದ್ಯಾಭ್ಯಾಸದ ಬಗ್ಗೆ ಏನ್ ಓದ್ತಾ ಇದಾರ ಅವರು? 10ನೇ ತರಗತಿ. ಏನ್ ನಕ್ಷತ್ರ ರಾಶಿ ಗೊತ್ತಾ ಗುರುಜಿ? ಡೇಟ್ ಆಫ್ ಬರ್ತ್ ಐತಿ, ನಕ್ಷತ್ರ ಇಲ್ಲ. ನಾನು ಡೇಟ್ ಆಫ್ ಬರ್ತ್ ಇಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಕ್ ತುಂಬಾ ಹೊತ್ತಾಗತ್ತೆ. ನಕ್ಷತ್ರ ರಾಶಿ ಹೇಳಿ, ನಾ ಕರೆಕ್ಟ್ ಆಗಿ ಹೇಳ್ತೀವಿ. ಉಬ್ಬ ನಕ್ಷತ್ರ. ಉಬ್ಬ ನಕ್ಷತ್ರ, ವೃಷಭ ರಾಶಿ ರೀ. ವೃಷಭ ರಾಶಿ. ಓಕೆ, ನೋಡಿ, ಅವರು ಪ್ರತಿನಿತ್ಯ ಹತ್ತಿ ಹಣ್ಣಿನ ಮರಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಕಾಲೇ ಒಟ್ಟ 108 ಸುತ್ತು ಪ್ರದಕ್ಷಿಣೆ ಮಾಡಕ್ ಹೇಳಿ. 108 ಸುತ್ತು ಹತ್ತಿ ಹಣ್ಣಿನ ಮರಕ್ಕೆ. ಹತ್ತಿ ಹಣ್ಣಿನ ಮರ ಅಲ್ಲಿ ಅದು ಮಾಡಬೇಕು. ಮತ್ತೆ ಎರಡನೇದು ಐಂ ಭ್ರೀಂ ಓಂ ಸರಸ್ವತ್ಯೈ ನಮಃ. ಐಂ ಭ್ರೀಂ ಓಂ ಸರಸ್ವತ್ಯೈ ನಮಃ ಮಂತ್ರ ಜಪ ಮಾಡ್ತಾ ಇದ್ರೆ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗತ್ತೆ. ವಿದ್ಯೆಯಲ್ಲಿ ಕುಂಠಿತ ಇದ್ರೆ ದೋಷಗಳ ನಿವಾರಣೆ ಆಗತ್ತೆ. ಇದು ನಿತ್ಯ ಜಪ ಮಾಡ್ಲಿಕ್ಕೆ ಹೇಳಿ. ಹತ್ತಿ ಹಣ್ಣು ಮರಕ್ಕೆ 108 ದಿನ ಬೆಳಗ್ಗೆ ಎದ್ದು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಬಹಳ ಪವರ್ಫುಲ್. ಧನ್ಯವಾದ ಸವಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಂಡ್ಯದಿಂದ ಸ್ಮಿತಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಸ್ಮಿತಾ ಅವರಿಗೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನನ್ ಮಗ ಈಗ ಸೆಕೆಂಡ್ ಇಯರ್ BE ಮಾಡ್ತಿದ್ದಾನೆ. ಗುಡ್. ಆಮೇಲೆ ಅವನು ಇತ್ತೀಚೆಗೆ ಓದೋ ಆಸಕ್ತಿ ಹೊರಗಿದೆ. ಮೊಬೈಲ್ ಅಲ್ಲಿ ಗೇಮ್ ಅಂತ ಆಡ್ತಿರ್ತಾನೆ. ಗೇಮ್ ಬಿಡ್ಸಕ್ ಏನಾದ್ರು ಮಂತ್ರ ತಂತ್ರ ಇದ್ರೆ ಹೇಳಿ. ಹಾಗೆ ನಮ್ದು ಕೋರ್ಟ್ ಸಮಸ್ಯೆ ಇದೆ. 9 ವರ್ಷದಿಂದ ಕೋರ್ಟ್ ಅಲ್ಲಿ ಏನು ತಪ್ಪಿಲ್ದೇ ಇದ್ರು ನಮ್ಮ ಮೇಲೆ ರಿಲೇಷನ್ ಹಾಕೊಂಡಿರೋದು, ಗಲಾಟೆ ಮಾಡ್ಕೊಂಡು. ಅದೊಂದು ಸಮಸ್ಯೆ ಇದೆ ಗುರುಜಿ, ಪ್ಲೀಸ್. ಅದೊಂದು ಮಗ ಗೇಮ್ ಆಡಬಾರ್ದು. ಆತರ ಮಕ್ಳುಗಳು ಗೇಮ್ ಆಡ್ತಾರಲ್ಲ, ಅದು ಆಡ್ದಿರಂತದ್ ಏನಾದ್ರು ಮಂತ್ರ ತಂತ್ರ ಇದ್ರೆ ಹೇಳಿ, ನಾವು ಮಾಡ್ತೀವಿ ಗುರುಜಿ. ಅಲ್ಲಮ್ಮ, ನೀವು ಮಾಡಕ್ಕಾಗಲ್ಲ. ಅದು ನಿಮ್ ಮಗನ್ ಹೊಟ್ಟೆ ಹಸಿದ್ರೆ ನೀವು ಊಟ ಮಾಡಕ್ಕಾಗಲ್ಲ. ನಿಮ್ ಮಗನ್ ಪರ್ವ ನೀವು ನಿದ್ದೆ ಮಾಡಕ್ಕಾಗಲ್ಲ. ನಿಮ್ ಮಗನ್ ಪರ್ವ ನೀವು ನೀರು ಕುಡಿಯಕ್ಕಾಗಲ್ಲ. ಅವನ್ಗೆ ಮಾಡ್ಬೇಕು. ಅವ್ನಿಗೆ ಕೌನ್ಸಿಲಿಂಗ್ ಮಾಡಿ ಹೇಳಿ. ಅವನಿಗೆ ಹೆಚ್ಚಿಗೆ ಗೇಮ್ಸ್ ಕಣ್ಣು ಕೂಡ ಹೊಟ್ಟೋಗುತ್ತೆ. ಚಿಕ್ಕ ವಯಸ್ಸಿಗೆ ಬೇಗ ಸ್ಪೆಕ್ಸ್ ಹಾಕೊಂಡ್ಬಿಡ್ತಾರೆ. ಅದನ್ನ ಅವ್ನಿಗೆ ಕೌನ್ಸಿಲಿಂಗ್ ಮಾಡ್ಬೇಕು. ಗೇಮ್ ಆಡಕ್ ಆಗದಿರೋಂತ ಮುದ್ರಾ ಮಂತ್ರ ತೋರ್ಸೇನೆ ನನ್ಗೆ ಗೊತ್ತಿಲ್ಲ. ಅದು ಅದ್ರ ಬಗ್ಗೆ ನನ್ಗೆ ಅನುಭವ ಇಲ್ಲ. ನೀವು ಕೌನ್ಸಿಲಿಂಗ್ ಮಾಡಬೇಕು. ಕೋರ್ಟ್ ಕೇಸ್ ಬಗ್ಗೆ ಹೇಳಿದ್ರಿ, ಅದಕ್ಕೆ ನೀವು ನಿಮ್ಮ ಕುಲದೇವರು ಇದಾರಲ್ಲ, ನಿಮ್ಮ ಗಂಡನ ಮನೆ ವಂಶದ ಕುಲದೇವರು, ಆ ಕುಲದೇವರಿಗೆ ಬಿಡದೇನೆ 21 ಸಲ ಹೋಗಿ ಸೇವ್ ಮಾಡಿ ನೋಡಿ. ಕಂಪ್ಲೀಟ್ ಆಗಿ ಸಕ್ಸಸ್ ಆಗತ್ತೆ. ಬಹಳ ಪವರ್ಫುಲ್ ಕುಲದೇವರು. ಕೋರ್ಟ್ ಕೇಸ್ ಇತ್ತು ಅಂದ್ರೆ ಏನೂ ಇಲ್ದೇನೆ, ನಿಂದನೆ ಇಲ್ದೇನೆ ಸುಮ್ಮನೆ ಅಪಪ್ರಚಾರ ಮಾಡಿ ಕೇಸ್ ಹಾಕಿತ್ತು ಅಂದ್ರೆ ಕುಲದೇವರ ಆರಾಧನೆ ಮಾಡಿಬಿಟ್ರೆ ಆ ಕೋರ್ಟ್ ಕೇಸು ನಿಮ್ಮಂತೆ ಜಯ ಗಳಿಸಬಹುದು. ಧನ್ಯವಾದ ಸ್ಮಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವೀಕ್ಷಕರೇ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೈಸೂರಿಂದ ಹೇಮಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಹೇಮಾ ಅವರಿಗೆ. ನಮಸ್ತೆ ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಗುರುಜಿ ನಮಸ್ತೆ ಅಮ್ಮ. ಗುರುಜಿ, ಅದೇ ನನಗೆ ಇದು ಆಯುರ್ವೇದಿಕ್ ಮೆಡಿಸಿನ್ ಆಗಿದೆ. ಜಾಬ್ ಟ್ರೈ ಮಾಡ್ತಿದ್ದೀನಿ, ಗೌರ್ಮೆಂಟ್ ಜಾಬ್ ಆಗ್ತಿಲ್ಲ. ಮತ್ತೆ ಮದ್ವೆಂದು ಡಿಲೇ ಆಗ್ತಿದೆ. ಅದಕ್ಕೆ 2 ಕೇಳ್ಬೇಕಿತ್ತು. ನೀವು ಆಯುರ್ವೇದ ಓದಿದ್ದೀರಾ? ಹೌದು. ಇಲ್ಲಿ ಜಾಬ್ ನಿಮ್ಮ ಮೈಸೂರಿನಲ್ಲಿ ಪ್ರೈವೇಟ್ ಅಲ್ಲೇ ಮಾಡ್ಬೋದಲ್ಲಮ್ಮ. ಮೈಸೂರಲ್ಲಿ ಒಳ್ಳೆ ಸ್ಕೋಪ್ ಇದೆ ಆಯುರ್ವೇದಕ್ಕೆ. ಅಲ್ಲ, ಗೌರ್ಮೆಂಟ್ ಜಾಬ್ ಆಗೋ ಇದೆಯಾ, ಯೋಗ ಇದೆಯಲ್ಲ? ಅದು ನಾವು ಜಾತಕ ನೋಡ್ಬಿಟ್ಟು ವಿಶ್ಲೇಷಣೆ ಮಾಡ್ಬೇಕು. ಸುಮ್ನೆ ಕಾಲಲ್ಲೆಲ್ಲ ಇದೇ ಅದು ಇಲ್ಲ ಅಂತ ಹೇಳೋಕೆ ಡಿಸಪಾಯಿಂಟ್ ಮಾಡ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ನಿಖರವಾಗಿ ಅದು ಜಾತಕದಲ್ಲಿ ಆ ಯೋಗ ಇದ್ರೆ ಮಾತ್ರ. ನೀವು ಸುಮ್ನೆ ಇದ್ರು ಮನೇಲಿದ್ರು ಕೂಡ ಬಂದ್ಬಿಡುತ್ತೆ ಜಾಬ್. ಇಲ್ಲ ನೀವು ಎಷ್ಟೇ ಲಂಚ ಅಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಸಿಗೋದಿಲ್ಲ. ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕು. ಎರಡನೇದು ಮತ್ತೆ ಇನ್ನೇನು ಹೇಳಿದ್ರೆ ಮದ್ವೆ ಬಗ್ಗೆ ಹೇಳಿದ್ರಲ್ಲ, ಮದ್ವೆ ಬಗ್ಗೆ ನಿಮ್ದು ಏನ್ ನಕ್ಷತ್ರ ರಾಶಿ ಗೊತ್ತಾ ಹೋಗ್ಲಿ? ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ನೀವು ಏನ್ ಮಾಡ್ಬೇಕು, ನೀವು ಮೈಸೂರಲ್ಲಿ ಇರೋದ್ರಿಂದ ನೀವು
ಈ ಗಣಪತಿ ಸಿದ್ಧಾನಂದ ಆಶ್ರಮ ಅಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ ನೋಡಿ. ದತ್ತಾತ್ರೇಯ ದೇವಸ್ಥಾನ ಅಲ್ಲಿದೆ. ಬಟ್ ಇನ್ನೆಲ್ಲಿದೆಯೋ ಗೊತ್ತಿಲ್ಲ ನೋಡಿ. ದತ್ತಾತ್ರೇಯ ದೇವಸ್ಥಾನ ಎಲ್ಲಿದೆ ಹುಡುಕಿ ಮೈಸೂರಿನಲ್ಲಿ ಬಿಡದೆ 11 ದಿವಸ ಕಂಟಿನ್ಯೂಸ್ ಆಗಿ ಹೋಗಿ ಸೇವೆ ಮಾಡಿ ದರ್ಶನ ಮಾಡಿ ಪ್ರದಕ್ಷಿಣೆ ಮಾಡಿ 108 ಸುತ್ತು ನೋಡಿ, ಬಹಳ ಒಳ್ಳೇದಾಗತ್ತೆ. ಕಟಕ ರಾಶಿ ಪುಷ್ಯ ನಕ್ಷತ್ರ ಬಹಳ ಇದು ದತ್ತಾತ್ರೇಯನ ಆರಾಧನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಮದ್ವೆಗೆ ಯೋಗ ಬರುತ್ತೆ, ತಕ್ಷಣ ಸೆಟ್ ಆಗ್ಬೋದು ನಿಮ್ಗೆ ಮ್ಯಾರೇಜ್. ಧನ್ಯವಾದ ಹೇಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಹಾಸನದಿಂದ ಅನುಷಾನವರು ಕರೆ ಮಾಡಿದ್ದಾರೆ. ನಮಸ್ತೆ ಅನುಷಾ ಅವರಿಗೆ. ನಮಸ್ತೆ ಅನುಷಾ ಅವರೇ, ಧ್ವನಿ ಕೇಳಿಸ್ತಿದ್ಯಾಮ್ಮ? ಎಸ್, ಕರೆ ಕಟ್ ಆಗಿದೆ. ಗುರುಜಿ, ನೀವಾಗ್ಲೇ ಹೇಳ್ತಾ ಇದ್ರಿ ಬಡ್ಡಿ ತಗೊಂಡಿರ್ತಾರೆ ಆದ್ರೆ ವಾಪಸ್ ದುಡ್ಡು ಬರ್ತಾ ಇರೋದಿಲ್ಲ. ಸೊ ಹಾಗಿದ್ದಾಗ ಏನ್ ಮಾಡ್ಬೇಕಾಗತ್ತೆ? ನೋಡಿ, ಜನ ಹೆಂಗಾಗಿದೆ, ದುಡ್ಡನ ಆಸೆಗೋಸ್ಕರ ಬಡ್ಡಿಗೆ ಆಸೆಗೋಸ್ಕರ ಬಡ್ಡಿ ಎಲ್ಲ ಕೊಟ್ಬಿಡ್ತಾರೆ ಬಡ್ಡಿಗೆ ಅಂತ. ಅದು ಗಂಡನ, ನಾನು ಆಗ್ಲೇ ಹೇಳ್ತಿದ್ದೆ, ಕೆಲವರು ಕೊಡೋ ಮನಸ್ಸು ಇರ್ತದೆ, ಕೆಲವರು ಕೊಡೋ ಮನಸ್ಸೇ ಇರೋದಿಲ್ಲ. ಈ ತರ ಸಿಚುಯೇಷನ್ ಬಂದಾಗ ಆ ಕೊಟ್ಟಂತ ಹಣ ವಾಪಸ್ ಬರ್ಬೇಕಂದ್ರೆ ಏನ್ ಮಂತ್ರ ತಂತ್ರಗಳು ಮಾಡಬೇಕು ಅನ್ನೋದನ್ನ ನಾನು ವೀಕ್ಷಕ ತಿಳ್ಸಕ್ಕೆ ಬಹಳ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ಇದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಸಮಾಜದಲ್ಲಿ ಇವತ್ತಿನ ದಿವಸ. ಒಂದು. ಎರಡನೇದು, ಕೆಲವರು ಸಾಕ್ಷಿ ಆಧಾರದ ಮೇಲೆ ಹಣ ಕೊಟ್ಟಿರ್ತಾರೆ. ಒಂದು, ಈಗ ನಿಮ್ಮನ್ನ ವಿಟ್ನೆಸ್ ಇಟ್ಕೊಂಡು ನಾನು ಯಾರಿಗೋ ಒಬ್ರು ಕೊಟ್ಟಿರ್ತೀನಿ. ಈಗ ಕೊಟ್ಟನ್ನು ನಮ್ಗೆ ವಾಪಸ್ ದುಡ್ಡು ಕೊಡಲ್ಲ, ನಿಮಗ್ ಬಂದು ಕೇಳ್ತೀನಿ ನಾನು, ನೋಡಪ್ಪ ನಿಮ್ ಮುಖಾಂತರ ನಾನು ಹಣ ಕೊಟ್ಟೆ, ಈಗ ಅವನಿಗೆ ಪತ್ತೆ ಇಲ್ಲ, ಊರ್ ಬಿಟ್ಟು ಹೊಟ್ಟೋಗಿದ್ದಾನೆ, ನೀವು ನನಗೆ ಹಣ ಕೊಡಬೇಕು ಅಂತ ನಾನು ಕೇಳ್ತೀನಿ. ಆಗ ನೀವು ಕೂಡ ಕೊಡೋದಿಲ್ಲ. ಇದು ಎರಡನೇ ಕೆಟಗರಿ. ಮೂರನೇದು, ಸ್ವಲ್ಪ ಈಗ 5 ಲಕ್ಷ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಇಟ್ಕೊಳ್ಳಿ ಬಡ್ಡಿಗೆ. ನೀವೇನ್ ಮಾಡ್ತೀರಿ, ಬಿಗಿನಿಂಗ್ ನನ್ನ ಒಳ್ಳೆ ವಿಶ್ವಾಸ ಗಳಿಸಕ್ಕೆ ಮಂತ್ಲಿ ಒಂದು 10 ತಿಂಗಳು ಬಡ್ಡಿ ಕೊಡ್ತೀರಾ. ಸೊ ನಂಗೆ ಏನಾಗುತ್ತೆ, ಖುಷಿ ಆಗತ್ತೆ. 10 ತಿಂಗಳು ಬಡ್ಡಿ ಕೊಟ್ರಲ್ಲ, ಮತ್ತೆ ಕೊಡ್ತಿರೋ ಭಾವನೆ ಮೇಲೆ ಪುನಃ ಇನ್ನೊಂದು 2 ಲಕ್ಷ ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತೀನಿ. ಸೊ 7 ಲಕ್ಷ ನಿಮ್ಗೆ ಹೋಯ್ತು. ಯಾವಾಗ ನಂದು 7 ಲಕ್ಷ ನಿಮ್ಗೆ ಬಂತು, 10 ತಿಂಗಳು ನನಗೆ ಬಡ್ಡಿ ಬಂತು, ನೆಕ್ಸ್ಟ್ ಮಂತ್ ನೀವು ಇರಲ್ಲ, ದುಡ್ಡು ಇರೋದಿಲ್ಲ. ಹೀಗೆ ಹಣವನ್ನ ಕೊಡೋದ್ರಲ್ಲೇ ಬಹಳಷ್ಟು ವೆರೈಟೀಸ್ ಇದೆ. ಅದಕ್ಕೆ ಒಂದೊಂದು ವೆರೈಟಿ, ಒಂದೊಂದು ಸಮಸ್ಯೆಗಳು, ಒಂದೊಂದು ಪರಿಹಾರಗಳಿವೆ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ. ಬೆಂಗಳೂರಿನಿಂದ ಸುಧಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುಧಾ ಅವರಿಗೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ನಾವು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀವಿ ಗುರುಜಿ. ಅಂದ್ರೆ ನಾವು ಮನೆಗೆ ಪಾಯ ಹಾಕಿ ಅರ್ಧ ಕನ್ಸ್ಟ್ರಕ್ಷನ್ ನಡೆದಿದೆ, ಮೋಲ್ಡ್ ಹಾಕ್ತಿದೀವಿ. 8 ತಿಂಗಳಾಗಿದೆ ಗುರುಜಿ ಅದು ಸ್ಟಾಪ್ ಆಗಿ. ಮತ್ತೆ ನಮ್ಮ ಯಜಮಾನ್ರು ಮೊಬೈಲ್ ಸರ್ವಿಸ್ ಬಿಸ್ನೆಸ್ ಮಾಡ್ತಾ ಇದ್ರು. ಅವ್ರು 1 ವರ್ಷದಿಂದ ಹೋಗೇ ಇಲ್ಲ, ಹೋಗಕ್ ಇಂಟ್ರೆಸ್ಟೇ ಇಲ್ಲ ಅವ್ರಿಗೆ. ಮನೆ ಈ ತರ ನಿಂತೋಗ್ಬಿಟ್ಟಿದೆ ಅಂತ. ಏನ್ ಮಾಡೋದು ಗುರುಜಿ? ಇದು ಬ್ಲಾಕ್ ಮ್ಯಾಜಿಕ್ ಪ್ರಯೋಗ, ಇದು ಮಂತ್ರ ತಂತ್ರ ಪ್ರಯೋಗ ಆಗಿದೆ. ನಿಂತಿರೋ ಅದನ್ನ ನೋಡ್ಬೇಕು, ಅದಕ್ಕೆ ನೀವು ಭೇಟಿ ಆಗ್ಬೇಕು ಫಸ್ಟ್. ಗುರುಜಿ ನಾನೊಂದ್ಸಲ ಅಪಾಯಿಂಟ್ಮೆಂಟ್ ತಗೊಂಡೆ, ಅವ್ರು ಮತ್ತೆ ಫೋನ್ ಮಾಡ್ತೀವಿ ಅಂದ್ರು ಗುರುಜಿ, ಮಾಡ್ಲಿಲ್ಲ. ನಾನ್ ನಿಮ್ಮ ಒಂದ್ಸಲ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಒಂದ್ಸಲ ಇದ್ರಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೋಮ ಮಾಡಿದ್ರಲ್ಲ, ಅಲ್ಗೂ ಭೇಟಿ ಮಾಡಿ ಗುರುಜಿ. ಬಹಳ ಸಂತೋಷ. ಇದು ಗಂಡ ಮನೇಲೇ ಕೂತಿದ್ದಾರೆ, ಹೊರಗಡೆ ಹೋಗ್ತಿಲ್ಲ ಅಂತಂದ್ರೆ ಇಟ್ಸ್ ಇಲ್ಲ ಬ್ಲಾಕ್ ಮ್ಯಾಜಿಕ್, ಇಲ್ಲ ಏನಾದ್ರು ಒಂದು ನಿಮ್ಮಲ್ಲೇ ಯಾರು ಸತ್ತಿದ್ರೆ ಅದ್ರದ್ದು ಸೋಂಕಿರುತ್ತೆ, ಪ್ರೇತಾತ್ಮದ ಬಾಧೆ. ಇದನ್ನ ನೀವು ಪತ್ತೆ ಹಚ್ಚಿಬಿಟ್ಟೆ ಪರಿಹಾರ ಹೇಳಬೇಕು. ಸದ್ಯಕ್ಕೆ ನೀವೇನ್ ಮಾಡಿ, ಎಲ್ಲರೂ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಿನ ಕರ್ಕೊಂಡು ಪ್ರದಕ್ಷಿಣೆ ಮಾಡಿಸಿ, ಯಜಮಾನರು ನೀವು ಮಾಡಿ ಪ್ರಾರ್ಥನೆ ಮಾಡಿ, ಮತ್ತೆ ಕೈಲಿ ತುಳಸಿ ಇಟ್ಕೊಂಡು ನೀವು 1 ದಳ ಅಥವಾ 2 ದಳ ಅಥವಾ 5 ದಳ ತುಳಸಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿಬಿಟ್ಟು, ಪ್ರದಕ್ಷಿಣೆ ಮಾಡಾದ ನಂತರ ಆ ತುಳಸಿನ ನರಸಿಂಹಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿ ಅಂತ ಪುರೋಹಿತರು ಕೇಳ್ಕೊಡಿ. ಬಹಳ ಒಳ್ಳೇದಿದು. ಧನ್ಯವಾದ ಸುಧಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹೈದರಾಬಾದಿಂದ ಚಿದಂಬರಂ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚಿದಂಬರಂ ಅವರಿಗೆ. ನಮಸ್ತೆ ಸರ್. ಹಲೋ ಮೇಡಮ್. ನಮಸ್ತೆ ಮೇಡಮ್. ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಚಿದಂಬರ ಅವರ, ಹೇಳಿ. ಸರ್ ನಮಸ್ಕಾರ ಗುರುಗಳೇ. ಏನಿಲ್ಲ, ಇದು ನಮ್ಮ ಅಣ್ಣವ್ರ ಬಗ್ಗೆ ಕೇಳೋದಿತ್ತು. ಅಣ್ಣವ್ರ ವಯಸ್ಸು 42 ನಡೀತಾ ಇದೆ. ಏನ್ ಸಮಸ್ಯೆ? ಅವ್ರ ಸಮಸ್ಯೆ ಅಂದ್ರೆ ಪಾಪ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡ್ತಿದ್ರು, ಜೆಸಿಬಿ ಬಿಸ್ನೆಸ್, ಸಿಮೆಂಟ್ ಬಿಸ್ನೆಸ್ ಎಲ್ಲ ಮಾಡಿದ್ರು. ನಂತರ ಸ್ವಲ್ಪ ಬಹಳಷ್ಟು ಲಾಸ್ ಆಗಿ ಕಂಪ್ಲೀಟ್ಲಿ ಬಹಳಷ್ಟು ಬ್ಯಾಂಕಿಂದ ಆಗ್ಲಿ ಮನೆಯಲ್ಲಾಗ್ಲಿ ಎಲ್ಲಾ ಕಡೆಯಿಂದ ಸಲಹೆ ತಗೊಂಡ್ರು. ಎಲ್ಲಾ ರೀತಿಯಿಂದ ಸ್ವಲ್ಪ ಬಹಳ ಲಾಸ್ ಆಗಿ ಈಗ
ಬೇರೆ ಸಿಟಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವ್ರು ಹೈದರಾಬಾದ್ ಅಲ್ಲಿ ಇಲ್ವಾ? ಇಲ್ಲ, ಅವ್ರು ಹೈದರಾಬಾದ್ ನಲ್ಲಿ ಇಲ್ಲ. ಅವ್ರ ಪರವಾಗಿ ನಾನ್ ಕೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದ್ದೆ ಗುರುಗಳೇ. ಓಕೆ, ಬಹುಶಃ ಒಂದು ಸರ್ಪದೋಷ ಇರ್ತದೆ. ಈ ತರ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲ್ಲ, ಎಲ್ಲಾ ತರ ಇನ್ವೆಸ್ಟ್ ಮಾಡಿಸ್ಬಿಟ್ಟು ಲಾಸ್ ಮಾಡುವಂತದ್ದು ಸರ್ಪದೋಷ ಇರುತ್ತೆ. ಆಮೇಲೆ ನಾನು ಇದೇ ಚಾನಲ್ ನಲ್ಲಿ ನಿಮಗೆ ವ್ಯಾಪಾರದ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಒಂದು ಒಳ್ಳೆ ಯಂತ್ರ ತಂತ್ರನ ಹೇಳಿದ್ದೆ. ನೀವು ನೋಡಿದಿರೇನೋ ಗೊತ್ತಿಲ್ಲ. ನೀವು ಆ ಒಂದು ಯಂತ್ರನ ನೀವು ಯೂಸ್ ಮಾಡಕ್ ಹೇಳಿ. ಒಂದು ತಕ್ಷಣ ನೀವು ಹೈದರಾಬಾದ್ದಿಂದ ಕರ್ನಾಟಕಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಅಥವಾ ಕಾಳಹಸ್ತಿಗೆ ಹೋಗಿ ಸೇವ್ ಮಾಡಕ್ಬೇಕು. ಸೇವ್ ಮಾಡಿದ್ರೆ ಈ ಒಂದು ದೋಷ ನಿವಾರಣೆ ಆಗತ್ತೆ. ಇಲ್ಲಾಂದ್ರೆ ಏಜ್ ಆಗಲೇ 42 ವರ್ಷ ಅಂತೀರಾ, ಅಥವಾ ನಿಮ್ಮ ಹೈದರಾಬಾದ್ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಾ ಹುಡ್ಕಕ್ಕೆ ಕೇಳಿ. ಹೈದರಾಬಾದ್ನಲ್ಲೇ ನೀವು ದಿನನಿತ್ಯ ಬೆಳಗ್ಗೆ ಎದ್ದು ಹೋಗಿ 108 ಸುತ್ತು ಪ್ರದಕ್ಷಿಣೆ ಮಾಡಿದ್ರೆ ಬಹಳ ಟ್ರಮೆಂಡಸ್ ಪವಾಡ ಆಗತ್ತೆ ನೋಡಿ. ಧನ್ಯವಾದ ಚಿದಂಬರಂ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕುಂದಾಪುರದಿಂದ ಕಾಮಾಕ್ಷಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಕಾಮಾಕ್ಷಿ ಅವರಿಗೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್, ನಾನು ಇಲ್ಲಿ ಕುಂದಾಪುರದಿಂದ ಮಾತಾಡುದು. ಬಹಳ ಸಂತೋಷ, ಹೇಳಿ ಸರ್. ನನಗೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಕೇಳ್ಬೇಕಿತ್ತು. ಹೇಳಿ ಹೇಳಿ. ಆಸ್ತಿ ಪಾಲಾಗ್ತಾ ಇಲ್ಲ ಅಣ್ಣ ತಮ್ಮಂದಿರಿಗೆ. ಕಾರಣ ಏನು? ನಿಮ್ಮ ಮಾವ ಇದ್ದಾರಾ ಅಥವಾ ಇಲ್ವಾ? ಮಾವ ಇದ್ದಾರೆ, ಅವರಿಗೆ ಏಜ್ ಆಗಿದೆ. ಬದುಕಿದ್ದಲ್ಲ, ಅದು ಡಿವೈಡ್ ಮಾಡಿಸೋದು ಒಳ್ಳೇದಲ್ವಾ ಆಸ್ತಿನೆಲ್ಲ? ಹೌದು, ಆಸ್ತಿ. ಇದಕ್ಕೆ ತೊಂದರೆ ಯಾರು ಕೊಡ್ತಿದ್ದಾರೆ ನಿಮ್ಗೆ? ಆಸ್ತಿ ಡಿವೈಡ್ ಮಾಡಕ್ಕೆ ಆಗ್ಬಾರ್ದು ಅಂತ ಯಾರು ತೊಂದರೆ ಕೊಡ್ತಾ ಇದ್ದಾರೆ? ಆಗ್ಬಾರ್ದು ಅಂತ ಹೇಳಿ ಯಾರು ತೊಂದರೆ ಕೊಡ್ತಾ ಇಲ್ಲ. ನನ್ಗೆ ಜಾಸ್ತಿ ಬೇಕು, ನನ್ಗೆ ಜಾಸ್ತಿ ಬೇಕು, ಹೀಗೆ ಕಾಂಪ್ಲಿಕೇಶನ್ ಒಳಗೆ ಈಗ ಆಗ್ತಾ ಉಂಟು. ಓಕೆ, ನೀವು ನೋಡಿ, ದಿನನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ಬನ್ನಿ ಮರ ಅಂದ್ರೆ ಶಮಿವೃಕ್ಷ, ಅದಕ್ಕೆ ಯಾರ ಹೆಸರಲ್ಲಿ ಆಸ್ತಿ ಇದೆಯೋ, ಈಗ ನಿಮ್ಮ ಯಜಮಾನರು ತಗೋಬೇಕು, ನಿಮ್ಮ ಯಜಮಾನರು ಮಾಡಬೇಕು. ಸೊ ಅವ್ರು ದಿನ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಮಾಡುವಾಗ ಒಂದು ತಂತ್ರ ಇದೆ, ಲಾಲ್ ಕಿತಾಬಲ್ಲಿ ಒಂದು ತಂತ್ರ ಹೇಳ್ತಾರೆ. ಆ ಲಾಲ್ ಕಿತಾಬಲ್ಲಿ ಏನ್ ಹೇಳ್ತಾರೆ? ಪ್ರದಕ್ಷಿಣೆ ಮಾಡುವಾಗ ₹1 ಕಾಯಿನ್ ಕೈಲಿಟ್ಕೋಬೇಕು. ಕೈಲಿಟ್ಕೊಂಡು ಪ್ರದಕ್ಷಿಣೆ ಮಾಡ್ಬಿಟ್ಟು ಹರಿಯೋ ನದಿಗೆ ದಿನ ಒಂದೊಂದು ರೂಪಾಯಿ ಕಾಯಿನ್ ಹಾಕ್ಬೇಕು. ನಿಮ್ ಕುಂದಾಪುರದಲ್ಲಿ ನದಿ ಇದೆಯಾ ನೋಡಿ, ಆ ನದಿಗೆ ಹಾಕಿದ್ರೆ ಬೇಗ ಆಸ್ತಿ ಡಿವೈಡ್ ಆಗಿ ನಿಮ್ಗೆ ಏನ್ ಬರಬೇಕು ಅಷ್ಟು ಕರೆಕ್ಟ್ ಆಗಿ ಬರೋಂಗ ಆಗತ್ತೆ. ಇದು ತಂತ್ರ. ಪ್ರದಕ್ಷಿಣೆ ಮತ್ತೆ ಕಾಯಿನ್ ನೀರ್ಗೆ ಹಾಕೋದು, ನದಿಗೆ ಹಾಕೋದು, ಇದು ಮಾಡ್ಲಿ ಖಂಡಿತ ಒಳ್ಳೇದಾಗತ್ತೆ. ಧನ್ಯವಾದ ಕಾಮಾಕ್ಷಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬೆಂಗಳೂರಿಂದ ಪುಷ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪ ಅವರಿಗೆ. ನಮಸ್ತೆ ಅಮ್ಮ. ನಮಸ್ತೆ ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರಮ್ಮ. ನಮಸ್ತೆ. ನಮಸ್ತೆ ಸರ್. ಇದು ನನ್ ಮಗ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಕೈ ಹಾಕಿದ್ದಾನೆ ಗುರುಗಳೇ. ಅದು ಇನ್ನ ಏನದು ಬಿಸ್ನೆಸ್ ಸ್ಟಾರ್ಟ್ ಆಗ್ಲಿಲ್ಲ, ಎಲ್ಲ ಲಾಸ್ ಅಲ್ಲಿದೆ. ಅದು ಕೊಟ್ಟಿದ್ದ ಹಣ ಎಲ್ಲ ಬಂದಿಲ್ಲ ಗುರುಗಳೇ. ಮತ್ತೆ ಅವನು ಬೇರೆಯವ್ರಿಗೆ ಕೊಡ್ಬೇಕು ಅಂತ ಇವನು ನನ್ನ ಮಗನ ಹತ್ರನೇ ಈಸ್ಕೊಂಡು ಎಲ್ಲ ಕೊಟ್ಟಿದ್ದಾರೆ ಗುರುಗಳೇ. ತುಂಬಾ ಲಕ್ಷಾಂತರ ಗಟ್ಟೆ ಆಗಿದೆ. ಸೊ ಅದು ಹೆಂಗ್ ಬರುತ್ತೆ ಏನು ಅಂತ. ಏನ್ ಬಿಸ್ನೆಸ್ ಮಾಡ್ತಾರ ಅವರು? ಅದು ಅಡ್ವರ್ಟೈಸ್ಮೆಂಟ್ ಇದ್ರಲ್ಲಿ ಅದಕ್ಕೆ ಹಾಕಿದ್ರು. ಅದು ಸ್ಟಾರ್ಟೇ ಆಗ್ಲಿಲ್ಲ, ಮತ್ತೆ ಅದು ಹಂಗೆ ಇದಾಗೋಯ್ತು. ಈಗ ಸುಮಾರು ಒಂದು 8 ಲಕ್ಷವರೆಗೂ ಹೋಗಿದೆ ಗುರುಗಳೇ ನಮ್ಮ ಕೈಯಿಂದ. ಇವನ್ ಮೇಲೆ ಡಿಪೆಂಡ್. ಏನ್ ನಕ್ಷತ್ರ ರಾಶಿ ಹೇಳಿ, ಅಡ್ವರ್ಟೈಸ್ಮೆಂಟ್ ಮಾಡಕ್ಕೆ ಹೇಳಿ. ಏನ್ ನಕ್ಷತ್ರ ರಾಶಿ? ಶತಭಿಷ ನಕ್ಷತ್ರ, ಕುಂಭರಾಶಿ. ಕುಂಭರಾಶಿ, ಓಕೆ. ಕುಂಭರಾಶಿಗೆ ಅಧಿಪತಿ ಶನಿ. ಶತಭಿಷ ನಕ್ಷತ್ರಕ್ಕೆ ಯಾರು? ಇಂದ್ರ ಪೂಜೆ ಮಾಡ್ಬೇಕು ನೋಡಿ. ಶನಿ ಇರುವಂತವ್ರು ಇಂಥದ್ದೆಲ್ಲ ಮಾಡೋಂಗಿಲ್ಲ. ಶನಿ ಕಬ್ಬಿಣ ಮತ್ತೆ ಕೆಲವು ಕಬ್ಬಿಣಕ್ಕೆ ಗಿಫ್ಟ್ ಐಟಮ್ಸ್ ಈ ತರದೆಲ್ಲ ಮಾಡ್ಬೇಕು. ಅಡ್ವರ್ಟೈಸ್ಮೆಂಟ್ ಕಂಪ್ನಿಲಿ ಮಾಡೋಂಗೇ ಇಲ್ಲ. ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಮಾಡೋಂಥವ್ರು ಕಟಕ ರಾಶಿ, ಸೂರ್ಯ ಇರುವಂತದ್ದು ಸಿಂಹರಾಶಿ, ಈ ತರದಲ್ಲಿ ಇರಬೇಕು. ಅದಕ್ಕೆ ಇದು ಆಗ ಬರೋದೇ ಇಲ್ಲ. ಅದಕ್ಕೆ ಬದಲಾವಣೆ ಮಾಡಿ ಬಿಸ್ನೆಸ್ನ ಒಂದ್ಸಲ ಬಂದು ಮೀಟ್ ಮಾಡಕ್ ಹೇಳಿ. ಅದು ಏನ್ ದೋಷ ಇದೆ ನಾವು ಪತ್ತೆ ಹಚ್ಚಿ ಹೇಳ್ತೀವಿ. ಎರಡನೇದು, ಇವ್ರು ಕೂಡ ಅಷ್ಟೇ, ಲಕ್ಷ್ಮೀ ನರಸಿಂಹರಿಗೆ ದಿನನಿತ್ಯ ಪ್ರದಕ್ಷಿಣೆ ಮಾಡ್ಬೇಕು 108 ಸುತ್ತು. ದಿನನಿತ್ಯ 108 ಸುತ್ತು ಪ್ರದಕ್ಷಿಣೆ ಎಷ್ಟು ವರ್ಷ ಅಷ್ಟು ವರ್ಷ ಮಾಡ್ಬೇಕು. ನಿಮ್ಮ ಮಗನ 30 ವರ್ಷ ಅಂದ್ರೆ 30 ದಿವಸ ಮಾಡ್ಬೇಕು. ದಿನಕ್ಕೆ 108 ಮಾಡ್ಲಿ, ಬರ್ಬೇಕಾದ ದುಡ್ಡೆಲ್ಲ ಬರುತ್ತೆ. ಮತ್ತೆ ನಾನು ನಾಳೆದಲ್ಲಿ ಒಂದು ಎಪಿಸೋಡ್ ಮಾಡ್ತಾ ಇದೀನಿ. ಕೊಟ್ಟಂತ ದುಡ್ಡು ವಾಪಸ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನೀವು ನಾಳೆದಲ್ಲಿ ನೋಡಿದ್ರೆ ನಿಮ್ಗೆ ಅದರ ಅನುಕೂಲ ಆಗತ್ತೆ. ಧನ್ಯವಾದ ಪುಷ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮಂಗಳೂರಿಂದ ಪದ್ಮಾವತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಪದ್ಮಾವತಿ ಅವರಿಗೆ. ನಮಸ್ತೆ ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನನ್ನ ಮಗಳಿಗೆ ಮದುವೆ ಬಗ್ಗೆ ಕೇಳಲಿಕ್ಕಿತ್ತು. ಏನ್ ಜೋರಾಗಿ ಹೇಳಿ. ಮದುವೆ ಬಗ್ಗೆ ಮಗಳಿಗೆ ಕೇಳ್ಬೇಕಿತ್ತು. ಕೇಳಿ. ಅವಳಿಗೆ ಒಂದು ಈಗ ಬಂದಿದ್ದಾರೆ ನೋಡ್ಲಿಕ್ಕೆ.
ನಾವು ಹತ್ತಿರದ ಬಟನ್ ಅಲ್ಲಿ ಗುರುಜಿ ಹತ್ರ ತೋರಿಸುವಾಗ ಅವರು ಅದು ಸರಿಯಾಗುದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಮಗೆ ತುಂಬಾ ಇಷ್ಟ ಆಗಿದೆ. ಆ ಹುಡುಗನಿಗೆ ಕುಜ ದೋಷ ಇದೆ ಅಂತ ಹೇಳ್ತಾರೆ, ನೋಡಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರೆ ಮಾಡಂಗಿಲ್ಲಮ್ಮ. ಇಬ್ರಲ್ಲೂ ಕುಜ ದೋಷ ಇದ್ರೆ ಮಾಡ್ಬೋದು, ಒಬ್ರಿಗಿದ್ದು ಇನ್ನೊಬ್ರಿಗಿಲ್ಲ ಮಾಡಂಗಿಲ್ಲ. ಬೇಗ ಡೈವರ್ಸ್ ಆಗ್ಬೋದು, ಇಲ್ಲ ಮ್ಯಾರೇಜ್ ಕ್ಯಾನ್ಸಲ್ ಆಗ್ಬೋದು. ಅದಕ್ಕೆ ನೀವು ನಾನು ಡಿಸೆಂಬರ್ 1, 2ನೇ ತಾರೀಕು ಈ ತರದ ಒಂದು ಸಮಸ್ಯೆಗೆ ನಾನು ಎಪಿಸೋಡ್ ಮಾಡಿದ್ದೀನಿ ನೋಡಿ. ಆ ಎಪಿಸೋಡ್ ಮಾಡಿ ಆ ಮಂತ್ರ ತಂತ್ರ ಮಾಡಕ್ ಕೇಳಿ ನಿಮ್ಮ ಮಗಳಿಗೆ ಈ ಜನ್ಮದಲ್ಲಿ ನಿಮ್ಮ ಮಗಳಿಗೆ ಯಾವ ಗಂಡ ಸಿಗ್ಬೇಕೋ ಅವನೇ ಸಿಗೋದು, ನಿಮ್ಗೆ ಇಷ್ಟಪಟ್ಟ ಹುಡುಗ ಸಿಗೋದಿಲ್ಲ. ಈ ಜನ್ಮದಲ್ಲಿ ಏನ್ ಋಣ ಇದೆಯೋ ಅದು ತೀರ್ಸಕ್ಕೆ ಆ ಒಂದು ಮ್ಯಾಚಿಂಗ್ ಆಗತ್ತೆ ಜಾತಕ. ಆ ತರಕ್ಕೆ ನಾನು ಮೊನ್ನೆ ಕಳೆದ ವಾರ ಮಾಡಿದೀನಿ. ಹುಡುಗಿಗೆ ಎಂತ ಹುಡುಗ ಸಿಗ್ಬೇಕು, ಹುಡುಗನಿಗೆ ಎಂತ ಹುಡುಗಿ ಸಿಗ್ಬೇಕು ಅನ್ನೋದು ಬಹಳ ಡೀಟೇಲ್ ಆಗಿ ಒಂದು ಎಪಿಸೋಡ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗತ್ತೆ ಒಂದು 2 days ಅಲ್ಲಿ. ಅದು ನೋಡ್ಕೊಂಡು ಮಾಡಿ. ಮತ್ತೆ ಕುಜ ದೋಷ ಇದ್ದಾಗ ಮಾಡಬಾರ್ದಮ್ಮ. ಧನ್ಯವಾದ ಪದ್ಮಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಬಡ್ಡಿ ವಿಷಯವಾಗಿ ಸಾಕಷ್ಟು ವಿಚಾರವನ್ನ ತಿಳಿಸಿಕೊಟ್ರಿ. ಜೊತೆಗೆ ಕರೆ ಮಾಡಿದವರಿಗೆ ಕೂಡ ಪರಿಹಾರವನ್ನ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸಾಯಿರಾಮ್. ನೋಡುತ್ತಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.